ಈ ತರ ಸೌಂಡ್ ಕೇಳಿ ಬಹಳ ವರ್ಷಗಳೇ ಹೋಗ್ಬಿಟ್ಟು ನೋಡಿ ಈ ಉತ್ಸವ ಎಷ್ಟು ಅದ್ಭುತವಾಗಿ ಹೇಳೋದಕ್ಕೆ ನಿಮ್ಮ ಆ ಸ್ಮೈಲು, ಆ ನಗು, ಆ ಘೋಷಣೆ, ಆ ಕೂಗ್ತಿರೋದೇ ಸಾಕ್ಷಿ. ಇದಕ್ಕೆಲ್ಲ ಕಾರಣ ನೋಡಿ ಅವ್ರಿಗೆ ಇವಾಗ ನಾನು ಕಾರ್ಯಕ್ರಮ ಬಂದಾಗ ಒಂದು 10 ನಿಮಿಷ 15 ನಿಮಿಷ ಮಾತಾಡ್ತಿದ್ರೆ ಸರ್ ಈವ್ನಿಂಗ್ 2 ಬರೀ ನಿಮಗೆ ಸರ್ ಮುಗಿಯಲೇ ಇಲ್ಲ ನಿಮ್ಮ ಬಗ್ಗೆ ಕೇಳ್ತಾ ಇದ್ದಾರೆ. ಅಷ್ಟು ವಿಷಯಗಳಿದ್ದಾವೆ. ಈ ಉತ್ಸವಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಬೇಕು ಅವ್ರನ್ನ. ಈ ಥರ ಎಷ್ಟೋ ಉತ್ಸವಗಳು ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ ನೀವು ಅದ್ಭುತವಾಗಿ. ತುಂಬ ಸಂತೋಷ ಆಯ್ತು ಸರ್ ನಿಜವಾಗ್ಲೂ. ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಸರ್ ನಾನು ಯಾವಾಗಲೂ ಕೇಳ್ತಾ ಇದ್ದೀನಿ ಈ ಎನರ್ಜಿ ಎಲ್ಲಿಂದ ಬರುತ್ತೆ ಇವ್ರಿಗೆ ಅಂತ. ಎಲ್ಲಿ ನೋಡಿದ್ರೆ ಇವರೇ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ನೈಟ್ ಅಂಡ್ ಡೇ ಮಾಡ್ತಾರೆ ಇರ್ತಾರೆ. ಆ ಸ್ಪಿರಿಟ್ ಎಲ್ಲಿಂದ ಬರುತ್ತೆ ಸರ್? ಎಲ್ಲಿಂದ ಬರುತ್ತೆ ಹೇಳಿ? ಇಲ್ಲಿಂದ. ಕನಕಪುರದಲ್ಲಿರೋ ಜನಗಳ ಪ್ರೀತಿ, ಆ ಅಭಿಮಾನ, ನಿಮ್ಮ ಆಶೀರ್ವಾದದಿಂದ ಈ ಒಂದು ಶಕ್ತಿ. ಅದಕ್ಕೆ ನೋಡಿ ಕನಕಪುರ ಹೇಗಿದೆ. ನಿಜ ಹೇಳ್ಬೇಕಾದ್ರೆ ಕನಕಪುರಕ್ಕೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಒಂದು ವಿಷಯ ಹೇಳ್ತೀನಿ, ನಾನು ಫಸ್ಟ್ ಬಣ್ಣ ಹಾಕಿದ್ದು ಇಲ್ಲಿ ಕನಕಪುರದಲ್ಲಿ. ನಂಬ್ತೀರಾ? ಸುಮಾರು 35 ವರ್ಷಕ್ಕೆ ಕಾಶಿನಾಥ್ ಸಾರ್ದು ಅನಂತರ ಅವಾಂತರ ಪಿಕ್ಚರಲ್ಲಿ ಕಾಮಣ್ಣನ ಪಾಠ ಮಾಡಿದ್ರು ಇಲ್ಲೇ. ಆಗ ಏನಿಲ್ಲ, ಬರೀ ಒಂದು ಸಿಂಗಲ್ ರೋಡ್ ಇತ್ತು. ನಮ್ಮ ಮ್ಯಾಕ್ಸಿಮಮ್ ಇಲ್ಲೇ ನಮ್ಮ ಸಾಂಗ್ ಎಲ್ಲ ಶೂಟಿಂಗು. ಕಮನ್ ಕಮನ್ ರಾಮಣ್ಣ ಬಡ ಬಿಡಣ್ಣ ಆ ಸಾಂಗ್ ಫಸ್ಟ್ ಇಲ್ಲಾಗಿತ್ತು. ಬಟ್ ಈಗ ಬರ್ತಾ ಇದ್ರೆ ನಾನು ನೋಡಿದ ಕನಕಪುರಕ್ಕೂ ಈ ಕನಕಪುರಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ಕಾರಣಕರ್ತರು ಇಬ್ಬರು ಬಿಗ್ ಬ್ರದರ್ಸ್. ಖಂಡಿತ ಎಷ್ಟು ಏನು ಹೇಳಿದ್ರು ಕೂಡ ಕಡಿಮೆ ಅವ್ರ ಬಗ್ಗೆ. ಆ ಬರ್ತಿರ್ಬೇಕಾದ್ರೆ ನೋಡಿದ್ರೆ ನನಗೆ ಯಾವುದೋ ಅಮೇರಿಕನ್ ಬಂದಾಗ ಈ ಕಡೆ ಆ ಕಡೆ ಹಾಸ್ಪಿಟಲ್ಲು ಅದ್ಭುತ ಸರ್. ನಿಜವಾಗ್ಲೂ ತುಂಬ ನಾನು ಮುಖಸ್ತುತಿ ಮಾಡ್ತಿದ್ದ ನನಗೆ ಏನು ಫೀಲ್ ಆಯಿತು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಗೊತ್ತು ನಾನು ರಾಜಕೀಯನಲ್ಲ ಅಂತ, ಆದರೂ ಹೋಗ್ತಾ ಇದ್ದೀನಿ. ಲೆಕ್ಕ ಹಾಕೊಳ್ಳಿ, ನನಗೆ ಅಷ್ಟು ಖುಷಿಯಾಗಿ ಈ ಏರಿಯಾಗೆ ಬಂದು. ಹೆಸರಲ್ಲೇ ಕನಕ ಅಂತಿದೆ, ಚಿನ್ನ ಕನಕಪುರ. ಒಳ್ಳೆಯದಾಗಲಿ. ಇದೇ ಥರ ಉತ್ಸವ ನಡೆಸ್ತಾ ಇರಿ. ಯಾವಾಗ ಫ್ರೀ ಇದ್ರು ಅವನ್ನೆಲ್ಲ ಕರೀತಾ ಇರಿ, ಬರ್ತಾ ಇರ್ತೀವಿ. ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಒಳ್ಳೆ ವ್ಯಕ್ತಿಗಳ ಮೇಲೆ, ಒಳ್ಳೆ ಕೆಲಸಗಾರರ ಮೇಲೆ ಇರಲಿ. ಥ್ಯಾಂಕ್ ಯು. ಐ ಲೈಕ್ ಇಟ್. ನಮಸ್ಕಾರ. ಉಪೇಂದ್ರ ಅವರಿಗೆ ಅವ್ರದ್ದೇ ಒಂದು ಸ್ಪೆಷಲ್ ಟೇಸ್ಟ್, ಅವ್ರದ್ದೇ ಆದಂಥ ಒಂದು ವ್ಯತ್ಯಾಸ. ಶ್ರೀನಿವಾಸ್ ಪಾಂಡ್ರೆ ಕೋಳಿವಾಡ MLA ಕೂಡ ಬಂದಲ್ಲಿ ಕೂಡ ಇಲ್ಲಿ ಬರ್ತೀನಿ. ಆಮೇಲೆ ಕಳಿಸಿದ್ದೀನಿ ಎಲ್ಲ ಕುಂದಿದ್ದೇನೆ ಸ್ವಲ್ಪ. ಭಾಳ ಸಂತೋಷ. ನಾನು ಕನಕಪುರದ ಎಲ್ಲ ಜನತೆಯ ಪರವಾಗಿ, ಮಕ್ಕಳ ಪರವಾಗಿ, ಹಿರಿಯರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಬನ್ನಿ ಮಾತಾಡ್ತಾರ ಇಲ್ಲ, ನಾನು ಆಮೇಲೆ ಮಾತಾಡ್ತೀನಿ, ಮಧ್ಯದಲ್ಲಿ ಮಾತಾಡ್ತೀನಿ. ಅವ್ರ ಪರ್ಫಾರ್ಮೆನ್ಸ್ ಮಾಡಲಿ. ನಾನು ಆಮೇಲೆ ಕೆಲವು ವಿಚಾರನ ಆಮೇಲೆ ಒಂದು 5 ನಿಮಿಷ ಮಾತಾಡ್ತೀನಿ ನಿಮ್ಮ ಹತ್ರ. ಓಕೆ, ಸನ್ಮಾನ ಹೀಗೆ ಮಾಡ್ತೀರಿ, ಆಮೇಲೆ ನಿಮ್ಮ ಮಾತು. Yeah.